ಮಾಧ್ಯಮ ಮಿತ್ರರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಹಾಸನದ ಪೆನ್ ಡ್ರೈವ್ ವಿಚಾರದಲ್ಲಿ ಮಾನ್ಯ ಶ್ರೀ HD ದೇವೇಗೌಡರ ಬಗ್ಗೆ ಅವೇಳನವಾಗಿ ಮಾತನಾಡೋದು, ಚಿತ್ರನ ವೈವಿಕರಿಸಿ ವಿಚಿತ್ರವಾಗಿ ತೋರಿಸುವಂಥದ್ದು ಮತ್ತು ಅವರಿಗೆ ನಿಂದನೆ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಅದು ಯಾವುದೇ ಕಾರಣಕ್ಕೂ ನಡಿಬಾರ್ದು ಮತ್ತು ಮಾಡಬಾರ್ದು. ಅವರು ದೇಶ ಕಂಡ ಅಪ್ರತಿಮ ರಾಜಕೀಯ ನಾಯಕರಲ್ಲಿ ಅವರು ಒಬ್ಬರು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಲೋಕಸಭೆಯಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿಕೊಟ್ಟ ಮೊದಲನ ವ್ಯಕ್ತಿ ಅವರು. ಸೊ ಈ ರೀತಿ ಇದ್ದಾಗ ಪ್ರತಿಭಟನೆ ಮಾಡಿ ಯಾವ ರೀತಿ ಮಾಡಬೇಕು, ನ್ಯಾಯಯುತ ಮಾಡೋಂಥದ್ದು ಮಾಡಿ ಅದನ್ನು ದೇವೇಗೌಡರ ಹೆಸರನ್ನು ಬಳಸ್ಕೊಳ್ಳೋದು, ದೇವೇಗೌಡರನ್ನ ಮಧ್ಯಕ್ಕೆ ತರೋಂಥ ವಿಚಾರ, ದೇವೇಗೌಡರೇ ಆ ಇದರಲ್ಲಿ ಇದೆ ಭಾಗಿಯಾಗಿದ್ರೆ ಅನ್ನೋಂಥಲ್ಲಿ ಬಿಂಬಿಸುವಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋಂಥ ವಿಚಾರಗಳೆಲ್ಲ. ಖಂಡಿತ ಅದೆಲ್ಲ ಮಾಡಬೇಡಿ. ಏಕೆ ಅಂತಂದರೆ ನಮ್ಮ ಮೈಸೂರು ಜಿಲ್ಲಾ ವಕೀಲರ ಸಂಘ ಅದಕ್ಕೆ ತಕ್ಕಂತೆ ಪ್ರತಿಭಟನೆ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ. ಬಟ್ ಏನಂದರೆ ಇದು ವಿಚಾರದಲ್ಲಿ ಯಾವ ರೀತಿ ನ್ಯಾಯಯುತ ಮಾಡಬೇಕು ಅದು ನ್ಯಾಯಯುತ ಮಾಡಿ ಅಂತೇಳಿ ತಿಳುವಳಿಕೆ ಪಡಿಸೋಣ ಅಂತೇಳಿ ಈ ಸಭೆ ಕರೆದಿದ್ದೀವಿ. ಸರ್, ನಮ್ಮ ಸ್ಟ್ಯಾಂಡ್ ಏನಿಲ್ಲ. ಅದು ಏನೀಗ SIT ತನಿಖೆ ಕೊಟ್ಟಿದ್ದಾರೆ, ಅದು SIT ತನಿಖೆ ನಡೀಲಿ. ಅದು ನಕಲಿಯೋ ಅಸಲಿಯೋ ಎಂಬ ನಿರ್ಧಾರ ಮಾಡ್ತಾರೆ ಅವರು. ಯಾರು ತಪ್ಪಿಸಿದ್ರು. ಈಗ JDS ಪಕ್ಷದ ರಾಜ್ಯಾಧ್ಯಕ್ಷರ ಕುಮಾರಸ್ವಾಮಿ ಹೇಳಿದಾರಲ್ಲ, ಹೋಗ್ತಿದ್ದವ್ರು ನೀರು ಕುಡಿತಾರೆ ಅಂತೇಳಿ. ಅದಕ್ಕೆ ಎಲ್ಲರೂ ಭದ್ರವಾಗಿರಬೇಕು. ಬಟ್ ಆ ವಿಚಾರವಾಗಿ ಹಿರಿಯ ಮುತ್ಸದ್ದಿ ದೇವೇಗೌಡರನ್ನ ಎಳಿಬಾರ್ದು ವಿಚಾರವಾಗಿ ಅಂತೇಳಿ ನಮ್ಮ ಅಭಿಪ್ರಾಯ. ಸರ್, ಇದು ಮನವಿ ತರನು ಎಚ್ಚರಿಕೆ ಅಂತ ತಿಳ್ಕೊಂಡು ಪರವಾಗಿಲ್ಲ ಸರ್. ದೇವೇಗೌಡರ ಹೆಸರನ್ನ ದಯವಿಟ್ಟು ತೆರಬೇಡಿ. ಯಾಕಂದ್ರೆ ಅವ್ರು ರಾಜಕೀಯದಲ್ಲಿ ಆಲ್ಮೋಸ್ಟ್ ಒಂದು 50-60 ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ. ಈ ರಾಜಕಾರಣ ಮಾಡಿರೋ ಟೈಮಲ್ಲಿ ಅವರು ಇಲ್ಲಿವರೆಗೂ ಕೂಡ ನಾಡು ನುಡಿ ಅಂತ ಬಂದಾಗ ಪ್ರಥಮ ಹೆಸರು ಕರ್ನಾಟಕದಿಂದ ಬರೋ ಹೆಸರನ್ನ ದೇವೇಗೌಡರು. ಸೊ ಈ ವಿಚಾರವಾಗಿ ಈಗ ನಿಮಗೆ ಗೊತ್ತು, ಒಂದು ಲಾಸ್ಟ್ ಒಂದು ಹುಬ್ಳಿ ಒಂದು ಹತ್ಯೆ ಕೇಸ್ ಆಯಿತು. ಎಲ್ಲೋಗಿರೋ ಮಹಿಳಾ ಸಂಘಟನೆಗಳಾಗೆಲ್ಲ. ಈಗ ನಾನು ಹೇಳ್ತಾ ಇರೋದು, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ. ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರ ಅದ್ರ ಬಗ್ಗೆ ಎರಡು ಮಾತು ಇಲ್ವೇ ಇಲ್ಲ. ಬಟ್ ದೇವೇಗೌಡರ ಹೆಸರು ಯಾಕೆ ತರ್ತಿದ್ರೆ ಮಧ್ಯಕ್ಕೆ? ದೇವೇಗೌಡರ ಹೆಸರು ತರೋದು, ದೇವೇಗೌಡರ ಭಾವಚಿತ್ರ ವಿರೋಪ ಮಾಡೋದು, ದೇವೇಗೌಡರ ಮೇಲೆ ಅವಹೇಳನಕಾರಿಯಾಗಿ ಮಾತಾಡೋದು, ಇದು ಖಂಡಿತ ಸ್ವೀಕಾರ್ಯ ಅಲ್ಲ ಸರ್. ಈಗ ದೇವೇಗೌಡರು ನಾವು ಆದರ್ಶ ರಾಜಕಾರಣಿಯಿಂದ ಇಡೀ ದೇಶ ಅಲ್ಲ, ಇವನ್ ಪ್ರಧಾನಿಗಳು, ಮಾಜಿ ಪ್ರಧಾನಿಗಳು, ಬೇರೆ ಬೇರೆ ಪಕ್ಷದವರು ಕೂಡ ಹೊಗಳ್ತಾರೆ ಅವ್ರ ಬಗ್ಗೆ. ಸೊ ದಯವಿಟ್ಟು ದೇವೇಗೌಡರ ಹೆಸರು ದಯವಿಟ್ಟು ಈ ವಿಷಯದ ಬಗ್ಗೆ ತರಬೇಡಿ. ಯಾರು ತಪ್ಪು ಮಾಡಿ ಶಿಕ್ಷೆ ಆಗಲಿ, ಅದ್ರ ಬಗ್ಗೆ ಯಾರು ಸಮರ್ಥನೆ ಯಾರು ಮಾಡ್ತಾ ಇಲ್ಲ. ಈಗ ನಾನೇ ನಾಗರಿಕ ಸಮಾಜದಲ್ಲಿದ್ದು ಅದ್ರ ಬಗ್ಗೆ ಯಾವುದೇ ಥರ ಸಮರ್ಥನೆ ಮಾಡ್ತಾ ಇಲ್ಲ. ತಪ್ಪಾಗಿದೆ, ಶಿಕ್ಷೆ ಆಗಲಿ, ಶಿಕ್ಷೆ ಕೊಡಿ. ಬಟ್ ದೇವೇಗೌಡ ಹೆಸರನ್ನ ದಯವಿಟ್ಟು ಯಾರು ತರಬೇಡಿ. ದೇವೇಗೌಡ ಹೆಸರನ್ನ ಬಂದರೆ ನಾವು ನಿಮ್ಮ ವಿರೋಧ ಪ್ರತಿಭಟನೆ ಮಾಡೋಕ್ಕಾಗುತ್ತೆ. ಈ ಮೂಲಕ ನಾವು ಮೈಸೂರು ಹಾಗೂ ಚಾಮರಾಜನಗರ ವಕೀಲ ಸಂಘದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ದೇವೇಗೌಡ ಹೆಸರು ತರ್ತಾರೆ ಈ ವಿಚಾರವಾಗಿ ಅವ್ರ ವಿರೋಧ ಪ್ರತಿಭಟನೆ ಮಾಡ್ತೀವಿ ಸರ್. ಅದು ಯಾವುದೇ ಪಕ್ಷ ಆಗಿರಲಿ, ನಾವು ಪಕ್ಷಾತೀತವಾಗಿ ದೇವೇಗೌಡರಿಗೆ ಅವರದೇ ಆದ ಅಭಿಮಾನಿ ವರ್ಗ ಇದೆ ದೇವೇಗೌಡರಿಗೆ. ಅದೇ ಕಾರಣದಿಂದ ದೇವೇಗೌಡ ಹೆಸರು ತರಬೇಡಿ. ದಯವಿಟ್ಟು ಈ ವಿಷಯದ ತರಬೇಡಿ ದೇವೇಗೌಡ ಹೆಸರಿನ. ನಿಮ್ಮ ರಾಜಕಾರಣ ಮಾಡಿ. ನಾವು ರಾಜಕಾರಣದ ಬಗ್ಗೆ ನಾವು ಯಾವುದೇ ಇಲ್ಲ, ನಿಮ್ಮ ಪಾರ್ಟಿಗಳೇನಿದೆ ರಾಜಕಾರಣ ಮಾಡಿ. ಬಟ್ ನಮ್ಮ ಸಮಾಜದ ಆಗ್ರಮನ ನಾಯಕರನ್ನು SD ದೇವೇಗೌಡರು ದಯಮಾಡಿ ದೇವೇಗೌಡರನ್ನ ಈ ವಿಷಯದ ಮಧ್ಯೆ ತರಬೇಡಿ ಅಂತ ನಾವು ಈ ಮೂಲಕ ಮನವಿ ಕೂಡ ಮಾಡ್ತೀವಿ, ಹಾಗೆ ಎಚ್ಚರಿಕೆ ಕೂಡ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.